ನಮಸ್ಕಾರ ವೀಕ್ಷಕರೇ, ಸರೌಂಡಿಂಗ್ ಸುದ್ದಿಗೆ ಸ್ವಾಗತ. ಕನ್ನಡದ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಅಂದ್ರೆ ಅದುವೇ ಬಿಗ್ ಬಾಸ್ ಕನ್ನಡ. ಇದು ಶುರುವಾಗಲು ಇನ್ನೇನು ದಿನಗಣನೆ ಆರಂಭವಾಗಿದೆ. ಇತ್ತೀಚೆಗಷ್ಟೇ ಕಾರ್ಯಕ್ರಮದ ಆಯೋಜಕರಾದಂತಹ ಬಿಗ್ ಬಾಸ್ ಹೊಸ ಸೀಸನ್ ಬಗ್ಗೆ ಕೆಲ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಈ ಸೀಸನ್ ನಿಂದ ಕಿಚ್ಚ ಸುದೀಪ್ ನಿರೂಪಣೆಗೆ ಬರಲ್ಲ ಎಂದು ಹೇಳಲಾಗಿತ್ತು. ಆದ್ರೆ ಕೊನೆಗೂ ಕಿಚ್ಚನ ಮನವೊಲಿಸಿ ಹಾಗೋ ಹೀಗೋ ಮಾಡಿ ಮುಂದಿನ ಹಲವು ಸೀಸನ್ಗಳ ಸಾರಥ್ಯವನ್ನ ತಮ್ಮ ಕೈಗೆ ಇಟುಕಿಸಿಕೊಂಡಿದ್ದಾರೆ. ಅಲ್ಲಿಗೆ ಪ್ರೇಕ್ಷಕರಿಗೆ ಇದ್ದಂತಹ ದೊಡ್ಡ ಆತಂಕ ಈಗ ದೂರವಾಗ್ಬಿಟ್ಟು ಇನ್ನು ಮತ್ತೊಂದು ಜನರಲ್ಲಿ ಕುತೂಹಲ ಮೂಡಿಸುವಂತಹ ಪ್ರಶ್ನೆಗಳು ಯಾವುವು ಅಂದ್ರೆ, ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ, ಬಿಗ್ ಬಾಸ್ ನ ಈ ಸತಿ ಬರುವಂತಹ ಸ್ಪರ್ಧಿಗಳು ಯಾರ್ಯಾರು ಎಂಬ ಕುತೂಹಲ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಇದೀಗ ಕಲರ್ಸ್ ವಾಹಿನಿ ಒಂದು ದೊಡ್ಡ ಅಪ್ಡೇಟ್ ಅನ್ನ ನೀಡಿದೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರುವ ಹಾಗೆ ಕಳೆದ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ಗೆ ಗುಡ್ ಬೈ ಅಂತ ಹೇಳಿ ಶಾಕ್ ಅನ್ನ ಕೊಟ್ಟಿದ್ರು. ಸುದೀಪ್ ನಿರೂಪಣೆ ಇಲ್ಲದೆ ಬಿಗ್ ಬಾಸ್ ನೋಡೋಕ್ಕೂ ಆಗಲ್ಲ, ಅಲ್ಲ ಊಹಿಸೋಕ್ಕೂ ಆಗಲ್ಲ ಎಂದು ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನ ಎಲ್ಲೆಡೆ ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆ ಸುದೀಪ್ ಅವರನ್ನೇ ಮತ್ತೆ ಬಿಗ್ ಬಾಸ್ ನಿರೂಪಣೆಗೆ ಒಪ್ಪಿಸಲು ಈ ಕಾರ್ಯಕ್ರಮದ ಆಯೋಜಕರು ತುಂಬಾನೇ ಹರಸಾಹಸ ಪಟ್ಟಿದ್ದಾರೆ. ಸುದೀಪ್ ಹಾಕಿದಂತಹ ಒಂದಿಷ್ಟು ಕಂಡೀಷನ್ ಗಳನ್ನ ಬಿಗ್ ಬಾಸ್ ಒಪ್ಪಿದ ಹಿನ್ನೆಲೆ ಎಂದಿನಂತೆ ಕಿಚ್ಚನೇ ಈ ಶೋ ನಡೆಸಿಕೊಡುವುದು ಪಕ್ಕಾ ಆಯಿತು. ಆದ್ರೆ ಈ ಸೀಸನ್ ಯಾವಾಗ ಶುರುವಾಗುತ್ತೆ ಎಂದು ಪ್ರೇಕ್ಷಕರು ಕಾಯ್ತಾ ಇದ್ದಾರೆ, ತುದಿಗಾಲಿನಲ್ಲಿ ನಿಂತಿದ್ದಾರೆ. ಈ ಬಗ್ಗೆ ಕಲರ್ಸ್ ಪ್ರೋಮೋ ಹಂಚಿಕೊಳ್ಳುವ ಮೂಲಕ ಒಂದು ಗುಡ್ ನ್ಯೂಸ್ ಎಲ್ಲರಿಗೂ ಕೊಟ್ಟಿದೆ. ಅಲ್ಲದೆ ಬಿಗ್ ಬಾಸ್ ಪ್ರಿಯರಿಗೆ ಇದೊಂದು ಸಿಹಿ ಸುದ್ದಿನೇ ಅಂದ್ರೆ ತಪ್ಪಾಗೋದಿಲ್ಲ. ವಿಭಿನ್ನ ಲೋಗೋ, ಈ ಸಲ ಕಿಚ್ಚು ಮಾತ್ರ ಹೆಚ್ಚು. ಪ್ರತಿ ಬಾರಿಯೂ ಕನ್ನಡ ಬಿಗ್ ಬಾಸ್ ಲೋಗೋ ತುಂಬಾನೇ ವಿಭಿನ್ನವಾಗಿರ್ತದೆ. ಅದರಂತೆ ಈ ಬಾರಿಯೂ ಕೂಡ ಹೊಸ ಶೈಲಿಯ ಲೋಗೋವನ್ನ ಬಿಗ್ ಬಾಸ್ ಈಗ ರಿವೀಲ್ ಮಾಡಿದೆ. ಗಡಿಯಾರ ಕ್ಯಾಮ್ರಾ ಥೀಮ್ ನಲ್ಲಿ ಈ ಒಂದು ಲೋಗೋ ಅನಾವರಣಗೊಳ್ತಾ ಇದೆ. ವಿಶೇಷವಾಗಿ ಈ ಲೋಗೋದಲ್ಲಿರುವಂತಹ ಗಡಿಯಾರದಲ್ಲಿ ಕನ್ನಡ ಸಂಖ್ಯೆಗಳಿವೆ. ಬಿಗ್ ಬಾಸ್ ಆಯೋಜಕರು ಬೇರೆ ಭಾಷೆಗಳಲ್ಲಿ ಕೊಡುವಂತಹ ಮಹತ್ವ ಕನ್ನಡಕ್ಕೆ ಕೊಡಲಿಲ್ಲ ಎಂದು ಕಿಚ್ಚ ಸುದೀಪ್ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಹಾಗಾಗಿಯೇ ಈ ಸತಿ ಕನ್ನಡಕ್ಕೆ ಪ್ರಧಾನ ಆದ್ಯತೆಯನ್ನ ಇಲ್ಲಿ ಹೆಚ್ಚು ನೀಡಲಾಗ್ತಾ ಇದೆ ಎಂದು ನಿಮಗೆ ಕಾಣಿಸ್ತಿರ್ಬೋದು. ಇದೇ ಕಾರಣಕ್ಕೆ ಕನ್ನಡದಲ್ಲಿ ಲೋಗೋದಲ್ಲಿ ಇರುವಂತಹ ಸಂಖ್ಯೆಗಳನ್ನ ಕನ್ನಡದಲ್ಲಿ ಬಳಸಿರಬಹುದು ಎನ್ನುವಂತಹ ಒಂದು ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರೋಮೋ ಹಂಚಿಕೊಂಡಿರುವಂತಹ ಕಲರ್ಸ್ ವಾಹಿನಿಯು ಕಾದಿದ್ದು ಸಾಕು, ಬಿಗ್ ಬಾಸ್ ಇಸ್ ಬ್ಯಾಕ್, ಆದ್ರೆ ಈ ಸಲ ಕಿಚ್ಚು ಮಾತ್ರ ಹೆಚ್ಚು ಎಂದು ಸುಳಿವನ್ನ ಕೊಟ್ಟಿದೆ. ಈಗಾಗಲೇ ಬಿಗ್ ಬಾಸ್ ಮನೆಯ ಒಂದು ನಿರ್ಮಾಣ ಭರ್ಜರಿಯಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶುರುವಾಗುವ ದಿನಾಂಕವನ್ನು ಕೂಡ ಅಧಿಕೃತವಾಗಿ ಎಲ್ಲೆಡೆ ಘೋಷಣೆ ಮಾಡಲು ಕಾಯ್ತಾ ಇದ್ದಾರೆ. ಇನ್ನೊಂದು ಅತಿ ಹೆಚ್ಚು ಕುತೂಹಲ ಮೂಡಿಸಿರುವಂತಹ ಪ್ರಶ್ನೆ ಮತ್ತು ಗೊಂದಲ ಏನಪ್ಪಾ ಅಂದ್ರೆ, ಈ ವರ್ಷದ ಸಂಭಾವ್ಯ ಸ್ಪರ್ಧಿಗಳು ಯಾರ್ಯಾರು ಅನ್ನುವಂತಹ ಚರ್ಚೆ ಎಲ್ಲೆಡೆ ಹರಿದಾಡ್ತಾ ಇದೆ. ಬಿಗ್ ಬಾಸ್ ಶುರುವಾಗುವ ಹಿನ್ನೆಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಿರಬಹುದು, ಸ್ಪರ್ಧಿಗಳ ಬಗ್ಗೆ ಚರ್ಚೆ ಹೆಚ್ಚು ಜೋರಾಗ್ತಾ ಇದೆ. ಹಲವರ ಹೆಸರು ಹರಿದಾಡ್ತಾ ಇದೆ. ಕೆಲವರು ಬಿಗ್ ಬಾಸ್ ಮನೆ ಪ್ರವೇಶಿಸುವುದು ಫಿಕ್ಸ್ ಎಂದು ಹೇಳ್ತಿದ್ದಾರೆ. ಹೆಚ್ಚಾಗಿ ಕಿರುತೆರೆ ನಟರು, ನಟಿಯರು, ಸೋಷಿಯಲ್ ಮೀಡಿಯಾ ಸ್ಟಾರ್, ಸಿನಿಮಾ ಕಾಂಟ್ರವರ್ಸಿಗಳ ಮೂಲಕ ಗಮನ ಸೆಳೆದಿರುವವರು ಹಾಗೂ ಸೆಲೆಬ್ರಿಟಿಗಳ ಹೆಸರು ಎಲ್ಲೆಡೆ ಸೌಂಡ್ ಮಾಡ್ತಿವೆ. ಆದರೆ ಅಧಿಕೃತವಾಗಿ ಬಿಗ್ ಬಾಸ್ ಯಾವ ಸ್ಪರ್ಧಿಯ ಹೆಸರನ್ನು ಕೂಡ ಇನ್ನೂ ರಿವೀಲ್ ಮಾಡಿಲ್ಲ. ನೋಡೋಣ ಕಾದು ಯಾರು ಈ ವರ್ಷದ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳಾಗಿ ಬಿಗ್ ಬಾಸ್ ಮನೆಯನ್ನ ಪ್ರವೇಶಿಸ್ತಾರೆ ಅನ್ನೋದನ್ನ, ಅದರ ಬಗ್ಗೆಯೂ ಕೂಡ ನಾವು ಸಂಭಾವ್ಯ ಸ್ಪರ್ಧಿಗಳು ಯಾರ್ಯಾರು ಅನ್ನುವುದರ ಒಂದು ಮಾಹಿತಿನೂ ಕೂಡ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸರೌಂಡಿಂಗ್ ಸುದ್ದಿ.